ಗಾಯ್ಸ್, ನಮಸ್ತೆ. ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಇವತ್ತು ಬಂದು ಸಂಡೇ, ವೀಕೆಂಡ್ ಆಗಿರುತ್ತೆ. ಹಾಗೆ ಮಕ್ಕಳಿಗೆ ಕೂಡ ಟರ್ಮ್ 1 ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ. ಮಕ್ಕಳೇ ಇವತ್ತು ನಮ್ಮಿಬ್ರು ಹೊರಗಡೆ ಹೋಗಿ ನೀವು ಒಂದು ಸ್ವಲ್ಪ ಸುತ್ತಾಡ್ಕೊಂಡು ಬನ್ನಿ, ನಾವು ಓದ್ಕೋತೀವಿ ಅಂತ ಹೇಳಿದ್ರು. ಹಾಗಾಗಿ ನಾನು ರಾಹುಲ್ ಕೂಡ ತುಂಬ ದಿನಗಳಾಗಿತ್ತು, ಎಲ್ಲೂ ಆಚೆ ಹೋಗಿರಲಿಲ್ಲ. ಅದಕ್ಕೆ ಹೊರಗಡೆ ಹೋಗಿ ಒಂದು ಸ್ವಲ್ಪ ಸುತ್ತಾಡ್ಕೊಂಬರೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಈ ಪ್ಲ್ಯಾನಿಂಗ್ ಆಲ್ರೆಡಿ 2-3 ಡೇಸ್ ಬ್ಯಾಕೆ ಮಾಡಿದ್ವಿ. ಹಾಗಾಗಿ ಒಂದು ಮೂವಿ ಕೂಡ ಬುಕ್ ಮಾಡ್ಕೊಂಡಿದ್ವಿ. ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆ ಮೂವಿ, ದೇವರ ಅಂತ ಮೂವಿ, NTRದು. ಆ ಮೂವಿ ನೋಡೋಕ್ಕಾದರೂ ಹೋಗೋಣ, ತುಂಬ ದಿನ ಆಗಿದೆ, ಎಲ್ಲೂ ಸುತ್ತಾಡಲಿಲ್ಲ ಅಂತ ಅಂದ್ಕೊಂಡು ಹೊರಟ್ವಿ. ಇವತ್ತು ಸಂಡೇ ಆಗಿದ್ದರಿಂದ ಅಷ್ಟೊಂದು ಟ್ರಾಫಿಕ್ ಅಂತ ಎಲ್ಲೂ ಇರಲಿಲ್ಲ. ಹಾಗಾಗಿ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಹೊರಟ್ವಿ. ಆ್ಯಂಡ್ ಈ ಬಿಲ್ಡಿಂಗನ್ನು ಯೂಶ್ವಲಿ ನಾನು ನನ್ನ ವ್ಲಾಗಲ್ಲಿ ಎಲ್ಲೇ ಹೊರಗಡೆ ಹೋದರೂ ತೋರಿಸ್ತೀನಿ. ಅದರಿಂದ ನಿಮಗೂ ಗೊತ್ತಾಗತ್ತೆ ಈ ಏರಿಯಾ ಎಲ್ಲಾದರೂ, ನೀವು ಯಾರಾದರೂ ಈ ಬಿಲ್ಡಿಂಗ್ ಅಥವಾ ಈ ಏರಿಯಾ ಹತ್ತತ್ರ ಇದ್ದರೆ ನಿಮಗೂ ನೋಡಿದ್ರೆ ಓಕೆ, ನಾನು ಯಾವ ಏರಿಯಾದಲ್ಲಿ ಇರ್ಬೋದು ಅನ್ನೋದು ನಿಮಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿಬಿಟ್ಟು ಜಸ್ಟ್ ಶೇರ್ ಮಾಡಿದೆ. ಹಾಗೆ ಈಗ ನಾವು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರನ್ನು ತೊಗೊಂಡಿದ್ವಿ. ಆ್ಯಂಡ್ ವೆದರ್ ನೋಡ್ತಾ ಇರ್ಬೋದು ನೀವು, ತುಂಬ ಕ್ಲೌಡಿ ಆಗಿತ್ತು, ಚೆನ್ನಾಗಿತ್ತು. ಹಾಗೆ ನಿನ್ನೆ ಸ್ಯಾಟರ್ಡೇ ನಾವು ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಒಂದು ಏನು ಮಾಲ್ ಅಥವಾ ಏನು ಔಟ್ಲೆಟ್ ಇದೆ, ಅಲ್ಲಿಗೆ ಹೋಗಿದ್ವಿ. ಇದು ಅತ್ತಿಬೆಲೆ ಹೊಸೂರು ರೋಡಲ್ಲಿ ಇದೆ. ಇಲ್ಲಿ ಒಂದು ಸ್ವಲ್ಪ ಬ್ರ್ಯಾಂಡೆಡ್ ಕ್ಲಾತ್ಸ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ಟೈಮ್ ನಾನು ನೋಡೋಣ, ವಿಸಿಟ್ ಮಾಡಿ ಹೇಗಿರುತ್ತೆ ಏನು ಅಂತ ಹೇಳಿಬಿಟ್ಟು ನಾನು ರಾಹುಲ್ ಬಂದಿದ್ವಿ. ಸೊ ಓಕೆ ಅಂತ ಅನ್ನಿಸ್ತು ನನಗೆ. ಇವ್ರದ್ದು ತುಂಬ ಕಡೆ ಬ್ರ್ಯಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ. ಒಂದಷ್ಟು ಯೂಟ್ಯೂಬರ್ಸ್ ವೀಡಿಯೋದಲ್ಲೂ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿರೋದು. ಆ್ಯಂಡ್ ತುಂಬ ಕಡಿಮೆ ರೇಟಿಗೂ ಕೂಡ ಸಿಗುತ್ತೆ ಅಂತ ಹೇಳಿ. ಬಟ್ ಬ್ರ್ಯಾಂಡೆಡ್ ಥರ ಇದೆ ಇಲ್ಲಿ, ಬ್ರ್ಯಾಂಡೆಡ್ಡೇ ಇರ್ಬೋದು ಕೂಡ, ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ತುಂಬಾ ಇತ್ತು, ತುಂಬ ಕಲೆಕ್ಷನ್ಸ್ ಇತ್ತು. ಮಕ್ಳ ಕಲೆಕ್ಷನ್ಸ್ ಇದೆ, ವಿಮೆನ್ ಕಲೆಕ್ಷನ್ಸ್ ಇದೆ, ಗರ್ಲ್ಸ್ ಕಲೆಕ್ಷನ್ಸ್ ಇದೆ, ಮೆನ್ ಕಲೆಕ್ಷನ್ಸ್ ಇದೆ. ಹಾಗೆ ಹೋಮ್ ಡೆಕೋರಿಗೂ ಕೂಡ ಇದೆ. ತುಂಬಾ ಚೆನ್ನಾಗಿತ್ತು ಹೇಳಬೇಕಂದ್ರೆ. ಪ್ರೈಸ್ ವೈಸೂ ಅಷ್ಟೊಂದು ಕಾಸ್ಟ್ಲಿ ಅಂತ ಇಲ್ಲ, MRP ಪ್ರೈಸಿಗಿಂತ ತುಂಬಾ ಕಡಿಮೆ ಇರುತ್ತೆ. ಬಟ್ ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದರೆ, ಅಷ್ಟೊಂದು MRP ಇರೋದನ್ನು ಇಷ್ಟು ಕಡಿಮೆಗೆ ಹೇಗೆ ಕೊಡ್ತಾರೆ ಅಂತ ಹೇಳಿ. ಅದು ಒಂದು ಸ್ವಲ್ಪ ಟ್ರಿಕ್ಕಿ ಅಂತ ಅನ್ನಿಸ್ತು ನನಗೆ. ತುಂಬ ಕಾಸ್ಟ್ಲಿ ಇರುತ್ತೆ ಆಯಿತಾ. MRP ಆ್ಯಕ್ಚುಯಲ್ ಬ್ರ್ಯಾಂಡಿನ MRP ಆದರೆ ತುಂಬಾ ಕಾಸ್ಟ್ಲಿ ಇರುತ್ತೆ, ಬಟ್ ಇವ್ರು ಸೇಲ್ ಮಾಡೋದು ತುಂಬಾ ಕಡಿಮೆ ಇರುತ್ತೆ. ಹಾಗೆ ನೋಡಿಕೊಂಡು ನಮಗೆ ಅಂತ ಒಂದಷ್ಟು ಐಟಮ್ಸನ್ನು ಶಾಪಿಂಗ್ ಮಾಡಿಕೊಂಡು ಈಗ ಮನೆ ಕಡೆ ಹೊರಡುವಾಗ ಇಲ್ಲಿ ಒಂದಷ್ಟು ಜನ ಸೈಕಲ್ ತಗೊಂಡು ಹೋಗ್ತಾ ಇದ್ದರು. ಅವ್ರನ್ನ ನೋಡ್ತಾ ಇದ್ದೆ. ವೀಕೆಂಡ್ ಅಂದರೆ ಇದು ಹೊಸೂರು ರೋಡ್ ಹೈವೇ ಆಗಿರೋದ್ರಿಂದ ಈ ಥರ ಜನ ಹೋಗ್ತಾ ಇರ್ತಾರೆ. ಅವರು ಕೂಡ ಥಮ್ಸಪ್ ತೋರಿಸಿದ್ರು, ಹಾಗೆ ನಾನು ಕೂಡ ಅವ್ರಿಗೆ ಥಮ್ಸಪ್ ತೋರಿಸ್ದೆ. ಅದಾದಮೇಲೆ ಮನೆಗೆ ಬಂದಾಯಿತು. ಈಗ ಏನೇನು ತೊಗೊಂಡು ಬಂದ್ವಿ ಅಂತ ಜಸ್ಟ್ ಕ್ವಿಕ್ಕಾಗಿ ಹಾಗೆ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಇದು ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ, ಈವನ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಅಷ್ಟೇ ನಿಮಗೆ ಸಿಗುತ್ತೆ. ಇವ್ರದ್ದು ತುಂಬ ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿನೇ, ನೋಡಿ 10 ಬ್ರಾಂಚಸ್ ಇದೆ. ಸೊ ನಾನು ಒಂದಷ್ಟು ಡೆಕೋರ್ ಐಟಮ್ಸನ್ನೇ ತೊಗೊಂಡಿದ್ದು, ಹಾಗೆ 2 ಟಾಪ್ ತೊಗೊಂಡೆ ಅಷ್ಟೇ. ಇದು ಒಂದು ಸಿಂಪಲ್ ಏನು ಟೀ ಟೇಬಲ್ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ, ಏನಾದರೂ ಎಂಟ್ರೆನ್ಸ್ ಹತ್ರ ಏನಾದರೂ ಒಂದು ಚಿಕ್ಕದಾಗಿ ಡೆಕೋರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಇದನ್ನು ತೊಗೊಂಡೆ. ಇದು ಲೀಫ್ ಶೇಪಲ್ಲಿದೆ ಆಯಿತಾ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸಿಲ್ವರಿಂದ ಕವರಿಂಗ್ ಮಾಡಿದ್ದಾರೆ. ಇದು ಮೆಟಲ್ದು, ಇದು ಅಥವಾ ಬಿದ್ದರೆ ಹೊಡೆದೋಗತ್ತೆ ಆ ಥರ ಏನೂ ಇಲ್ಲ. ಸಮ್ ಮೆಟಲ್ ಯೂಸ್ ಮಾಡಿದ್ದಾರೆ, ಯಾವ ಥರ ಮೆಟಲ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದ್ರದ್ದು ಪ್ರೈಸ್, ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು ನೀವು ನೋಡ್ತಾ ಇರ್ಬೋದು 699 ಅಂತ ಇದೆ. ಬಟ್ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ ಅದರ ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು 179 ಇತ್ತು. ತುಂಬಾ ವರ್ತ್ ಅಲ್ವಾ. ಮೆಟಲಿಂದು ಕೂಡ ಬಿದ್ದರೂ ಹೊಡೆದೋಗಲ್ಲ, ನೋಡೋಕ್ಕೂ ಎಷ್ಟು ಎಲಿಗೆಂಟ್ ಆಗಿದೆ, ಡೆಕೋರೇಷನ್ಗೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಅದ್ರ ಜೊತೆಯಲ್ಲಿ ಕಾಂಬಿನೇಷನ್ ಅಥವಾ ಪೇರ್ ಆಗಿ ಅಂತ ಅಂದ್ಕೊಂಡು ಈ ಕ್ಯಾಂಡಲ್ ಹೋಲ್ಡರನ್ನು ತೊಗೊಂಡೆ. ಇದು ಕೂಡ ಅಷ್ಟೇ ತುಂಬಾ ಕ್ಯೂಟಾಗಿತ್ತು. ನಂಗೆ ನೋಡಿದ ತಕ್ಷಣವೇ ತುಂಬ ಇಷ್ಟ ಆಯಿತು. ಬಟ್ ಈ ಲೀಫ್ ಏನಿದೆ ಅದು ಒಂದೇ ಇತ್ತು ಅನಿಸುತ್ತೆ, ಅದಕ್ಕೆ ಅದನ್ನು ಒಂದು ತೊಗೊಂಡೆ. ಇದ್ರದ್ದು ಪ್ರೈಸ್ ನೀವು ನೋಡ್ತಾ ಇರ್ಬೋದು 129 ಇದೆ ಅಷ್ಟೇ.
ಸೊ ಇದು ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಹಾಗೆ ಇದನ್ನು ನಾನು ಆ ಕಡೆ ಈ ಕಡೆ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ 2 ತೊಗೊಂಡೆ. ಹಾಗೆ ಇದು ಒಂದು ಕ್ಯೂಟ್ ಡಾಲ್ ಥರ ಇತ್ತು. ಬಾತುಕೋಳಿ ಈ ವರ್ಡ್ ಇದೆಯಲ್ಲ, ಅದು ನನಗೆ ತುಂಬ ಒಂದು ಸ್ವಲ್ಪ ಕನೆಕ್ಟೆಡ್. ಯಾವ ಥರ ಕನೆಕ್ಟೆಡ್ ಏನು ಅಂತ ಟೈಮ್ ಯಾವಾಗಾದರೂ ಬಂದಾಗ ಹೇಳ್ತೀನಿ, ಅಥವಾ ನಾನು ಇದನ್ನು ಹೇಳ್ತಿರೋದು ನನ್ನ ಫ್ರೆಂಡ್ಸ್ ಯಾರಾದರೂ ನೋಡ್ತಾ ಇರೋರಿಗೆ ಕೇಳಿಸ್ಕೊಂಡಿದ್ರೆ ನೋಡಿದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ಏನು ಅಂತ. ಹಾಗೆ ಆ ಬಾತುಕೋಳಿನ ತೊಗೊಂಡಿದ್ದು ನಾನು. ಅದ್ರ ಜೊತೆಲಿ ಈ 2 ಟಾಪನ್ನು ಕೂಡ ತೊಗೊಂಡೆ. ಇದು ಒಂದು ಸ್ವಲ್ಪ ವುಲ್ಲನ್ ಥರ ಇದೆ ಮೆಟೀರಿಯಲ್ಲು, ತುಂಬಾ ಸಾಫ್ಟಾಗಿದೆ, ತುಂಬ ಸಾಫ್ಟಾಗಿತ್ತು. ಆ್ಯಂಡ್ ಕಲರು ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇದನ್ನು ತೊಗೊಂಡೆ. ಇದು ಬೆನೆಟನ್ದು. ಸೊ ಇದರದ್ದು ಆ್ಯಕ್ಚುಲ್ MRP ಪ್ರೈಸ್ ನೋಡ್ತಾ ಇರ್ಬೋದು ನೀವು, 2499 ಇದೆ. ಬಟ್ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು 499 ಇತ್ತು. ತುಂಬಾ ವರ್ತ್ ಅಂತ ಅನ್ಸಲ್ವಾ ಹೇಳಿ, ತುಂಬಾ ಇಷ್ಟ ಆಯಿತು ನನಗೆ. ಹಾಗೆ ಇದು ಒಂದು ಟಾಪ್, ಜಸ್ಟ್ ಮನೇಲಿ ಹಾಕ್ಕೊಳಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಇದೊಂದು ಟಾಪನ್ನು ತೊಗೊಂಡೆ ನಾನು. ಸೊ ಇದು ಕೂಡ ಅಷ್ಟೇ ತುಂಬಾ ಸಾಫ್ಟ್ ಅಂದರೆ ತುಂಬಾ ಸಾಫ್ಟ್ ಇತ್ತು. ಬಟ್ಟೆ ಅಂತೂ ಮೈ ಮೇಲೆ ಇರುತ್ತೋ ಇಲ್ಲೋ ಅನ್ನೋಂಗೆ ಅಷ್ಟು ಚೆನ್ನಾಗಿತ್ತು. ಮನೆಯಲ್ಲೆಲ್ಲ ಒಂದು ಸ್ವಲ್ಪ ಕಂಫರ್ಟಾಗಿ, ನಮಗೆ ಒಂದು ಸ್ವಲ್ಪ ಮನೇಲಿರುವಾಗ ಆದಷ್ಟು ಕಂಫರ್ಟಾಗಿದ್ದರೆ ಇಷ್ಟ ಆಗುತ್ತಲ್ವ, ಹಾಗಾಗಿ ಅದನ್ನೊಂದು ತೊಗೊಂಡೆ. ಇದ್ರದ್ದು ಪ್ರೈಸ್ ಜಸ್ಟ್ 99 ರೂಪೀಸ್ ಅಷ್ಟೇ. ಅದಾದಮೇಲೆ ರಾಹುಲ್ ಇದೊಂದು ಶೂಸ್ ತೊಗೊಂಡ್ರು. ಶೂಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಆಯಿತಾ, ತುಂಬಾ ಕಲೆಕ್ಷನ್ಸ್ ಇದೆ. ಆದರೆ ನಮಗೊಂದು ಸ್ವಲ್ಪ ಸೈಜ್ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಸಿಗೋಕ್ಕೆ ಅಷ್ಟೇ. ಇದಿಷ್ಟೇ ನಾವು ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ ಶಾಪಿಂಗ್ ಮಾಡಿದ್ದು. ಇನ್ನೊಂದು ಸಲ ನಿಮಗೆ ನಾನು ಇಲ್ಲಿ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ, ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಯಾವಾಗ ಓಪನ್ ಇರುತ್ತೆ ಏನು ಅಂತ ನೀವು ಒಂದು ಸಲ ಚೆಕ್ ಮಾಡ್ಬೋದು. ಆ್ಯಂಡ್ ನಾವು ಹೋಗಿದ್ದು ಬಂದು ಅತ್ತಿಬೆಲೆ ಬ್ರ್ಯಾಂಚಲ್ಲಿ. ಸೊ ಇವ್ರದ್ದು ಒಂದು 10 ಬ್ರಾಂಚಸ್ ಇದೆ ಬರೀ ಬ್ಯಾಂಗ್ಳೂರಲ್ಲಿ. 10 ಬ್ರಾಂಚ್ ಇದೆ, 200+ ಬ್ರ್ಯಾಂಡ್ಸ್ ಇದೆ. ಸೊ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂದರೆ ಸ್ಯಾಟರ್ಡೇದು ವ್ಲಾಗ್ ಮುಗಿತು, ಈಗ ಸಂಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮಾತಾಡ್ತಾ ಈಗ ನಾವು JP ನಗರ್ ಸೆಂಟ್ರಲ್ಗೆ ರೀಚ್ ಆಯಿತು. ಆ್ಯಕ್ಚುಲಿ ಮುಂಚೆ ಇದು ಸೆಂಟ್ರಲ್ ಅಂತ ಹೆಸರಿತ್ತು, ಈಗ ಇದ್ರದ್ದು ನೇಮ್ ಪ್ಯಾಂಥಲೂನ್ಸ್ ಅಂತ ಚೇಂಜ್ ಮಾಡಿದ್ದಾರೆ. ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಹಾಗೆ ಇನ್ನೂ ಮಾಡ್ತಾನೇ ಇದ್ದಾರೆ. ಹಾಗೆ ಹೊರಗಡೆಗೆ ಒಂದಷ್ಟು ಈ ಥರ ಸ್ಟಾಲ್ಸನ್ನು ಇಟ್ಟಿದ್ರು. ಹಾಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ, ನೋಡೋಣ ಆಮೇಲೆ ಹೋಗಿ ಏನಿದೆ, ಏನಾದರೂ ಚೆನ್ನಾಗಿರೋದಿದೆಯಾ ಏನು ಅಂತ ಹೇಳಿ. ಆ್ಯಂಡ್ ನಮಗೆ ಇನ್ನೊಂದು ಶಾಪಿಂಗ್ ಮಾಡಬೇಕು ಅನ್ನೋದು ಏನೂ ಇರಲಿಲ್ಲ. ಬಟ್ ಅಂಥ ಏನಾದರೂ ನಮಗೆ ತುಂಬ ರಿಕ್ವೈರ್ಮೆಂಟ್ ಇದೆ, ಏನಾದರೂ ನೋಡಿದ್ರೆ ಅದು ನಮಗೆ ಅವಶ್ಯಕತೆ ಇದೆ ಅನ್ನೋಂಥದ್ದು ಏನಾದರೂ ಇದ್ದರೆ ತೊಗೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಬಂದ್ವಿ. ಮಾಲಿಗೆ ಬಂದಿದ್ದೀವಿ ಅಂತ ಅಂದಮೇಲೆ ಒಂದು ಸ್ವಲ್ಪ ಸುತ್ತಾಡಬೇಕಲ್ವ, ಅವ ಸುತ್ತಾಡೋಕ್ಕೆ ಅಂತಲೇ ಇಬ್ಬರು ಬಂದಿದ್ದೀವಿ. ಹಾಗಾಗಿ ಒಂದು ಸ್ವಲ್ಪ ಎಲ್ಲೆಲ್ಲಿ ಏನೇನಿದೆ ಏನು ಎತ್ತ ಅಂತ ನೋಡ್ತಾ ಇದ್ದೆ. ಹಾಗೆ ಈ ಬ್ಯಾಗಿನ ಕಲರ್ ತುಂಬ ಇಷ್ಟ ಆಯಿತು ನನಗೆ. ಹಾಗೆ ತುಂಬ ಲೈಟ್ ವೆಯ್ಟ್ ಇತ್ತು, ನೋಡೋಕ್ಕೂ ಅಷ್ಟೇ ತುಂಬ ರಿಚ್ಚಾಗಿ ಕಾಣಿಸ್ತಾ ಇದೆ ಅಲ್ವಾ. ಬಟ್ ನನಗೆ ತೊಗೊಳ್ಳುವ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ, ಹಾಗೆ ಜಸ್ಟ್ ನೋಡಿದೆ ಅಷ್ಟೇ. ಅದಾದಮೇಲೆ ಇಲ್ಲೂ ಅಷ್ಟೇ ಹೋಮ್ ಡೆಕೋರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹ್ಯಾಂಡ್ ಬ್ಯಾಗ್ಸ್ ಅಂತೂ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಹಾಗೆ ನೋಡಿಕೊಂಡು ಆಮೇಲೆ ನಾವು ಬಟ್ಟೆ ಸೆಕ್ಷನ್ಗೆ ಅಂದರೆ ಕ್ಲೋದಿಂಗ್ ಸೆಕ್ಷನ್ಗೆ ಹೋದ್ವಿ. ಅಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬಟ್ಟೆ ಏನಂತಂದರೆ ಮಟೀರಿಯಲಿಗೆ ತಕ್ಕನಾಗೆ ದುಡ್ಡು, ಏನಂತೀರಾ ಅಲ್ವಾ, ಎಲ್ಲೇ ಹೋದರೂ ಅಷ್ಟೇ, ಯಾವ ಬ್ರ್ಯಾಂಡಿನ ತೊಗೊಂಡ್ರು ಅಷ್ಟೇ ಮಟೀರಿಯಲಿಗೆ ತಕ್ಕನಾಗೆ ದುಡ್ಡು. ಸೊ ಫಸ್ಟ್ ಫ್ಲೋರಲ್ಲಿ ಜಸ್ಟ್ ಬರೀ ಲೇಡೀಸ್ ವೇರ್ ಆ ಥರ ಇತ್ತು. ಅದಾದಮೇಲೆ ಮೆನ್ ರಿಲೇಟೆಡ್ಗೆ ಫಸ್ಟ್ ಫ್ಲೋರಿಗೆ ಬರಬೇಕಿತ್ತು, ಇಲ್ಲಿಗೆ ಬಂದ್ವಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ತುಂಬ ಶಾಪ್ಸ್ ಓಪನ್ ಅಂದರೆ ಕ್ಲೋಸ್ಡ್ ಇತ್ತು, ಇನ್ನೂ ವರ್ಕ್ ನಡೀತಾ ಇದೆ ಅನಿಸುತ್ತೆ. ಹಾಗೆ ಇದು ಮೆನ್ ಸೆಕ್ಷನಲ್ಲಿನೂ ಅಷ್ಟೇ ಕಲೆಕ್ಷನ್ಸ್ ಎಲ್ಲನೂ ಒಂದು ಸ್ವಲ್ಪ ಚೆನ್ನಾಗಿತ್ತು. ಹಾಗೆ ರಾಹುಲ್ ಕೂಡ ನೋಡೋಣ ಏನಾದರೂ ಅಂತ ಹೇಳಿ ಒಂದು ಸ್ವಲ್ಪ ಅವರು ಕೂಡ ಟಿ ಶರ್ಟ್ ನೋಡ್ತಾ ಇದ್ರು. ಆ್ಯಂಡ್ ಇಲ್ಲಿ ಎಲ್ಲ ನೈಕಾದು ಒಂದು ಸ್ಟಾಲ್ ಕೂಡ ಇದೆ, ಅಲ್ಲಿ ನಿಮಗೇನಾದರೂ ಬೇಕು ಅಂತಂದರೆ ಕೂಡ ನೋಡ್ಬೋದು. ಹಾಗೆ ಇದೊಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗೆ ಇದನ್ನೊಂದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಹಾಗೆ ಮೆನ್ಸ್ ಸೆಕ್ಷನಲ್ಲಿ ನೋಡ್ತಾ ಇರುವಾಗ ರಾಹುಲ್ಗೆ ಇದೊಂದು ಟಿ ಶರ್ಟ್ ತುಂಬ ಇಷ್ಟ ಆಯಿತು. ಅದಕ್ಕೆ ವೇರ್ ಮಾಡಿ ನೋಡಿ ಸರಿ ಹೋದರೆ ತೊಗೊಳ್ಳಿ ಅಂತ ಹೇಳಿದೆ. ಇದ್ರದ್ದು ಪ್ರೈಸ್ 699 ಏನೋ ಇತ್ತು ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗೂ ಕೂಡ ತುಂಬ ಇಷ್ಟ ಆಯಿತು. ಅವರಿಗೆ ಒಂದು ಸ್ವಲ್ಪ ಸ್ಕಿನ್ ಟೈಟ್ ಇಷ್ಟಪಡ್ತಾರೆ, ಒಂದು ಸ್ವಲ್ಪ ಲೂಸ್ ಆಯಿತು ಅಂತ ಹೇಳ್ತಾಯಿದ್ರು. ಸೈಜ್ ಹಾಕ್ಕೊಂಡಿದ್ದಾರೆ ಆದರೂ ಲೂಸ್ ಆಯಿತು ಅಂತ ಹೇಳ್ತಾಯಿದ್ರು. ಬಟ್ ಮಟೀರಿಯಲ್ ಹಾಕೋ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ, ಹಾಗಾಗಿ ತೊಗೊಳ್ಳಿಲ್ಲ ಅದನ್ನು. ಅದಾದಮೇಲೆ ಒಂದು ಒಳ್ಳೆ ಬೆಲ್ಟ್ ಆದರೂ ನೋಡೋಣ ಅಂತ ಹೇಳಿ ಬೆಲ್ಟ್ ಕೂಡ ನೋಡ್ತಾಯಿದ್ರು. ಅದೂ ಅಷ್ಟೇ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬೆಲ್ಟ್ ಕೂಡ ತೊಗೊಳ್ಳಿಲ್ಲ ನಾವು. ಹಾಗೆ ನಮ್ಮ ಟೈಮ್ ಅಂತ ಒಂದು ಸ್ವಲ್ಪ ಸ್ಪೆಂಡ್ ಮಾಡ್ತಾ ಹಾಗೆ ಒಂದು ಸ್ವಲ್ಪ ಸೆಲ್ಫಿನ ಕ್ಯಾಪ್ಚರ್ ಮಾಡಿದೆ. ಅಲ್ಲೊಂದು ದೊಡ್ಡ ಮಿರರ್ ಇತ್ತು, ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದಕ್ಕೆ.
ಈ ಸೆಪ್ಟೆಂಬರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 5 ಮಂತ್ಸ್ ಆಯಿತು. 5 ಮಂತ್ಸಿಗೆ 500 ಸಬ್ಸ್ಕ್ರೈಬರ್ ರೀಚ್ ಆಗ್ತಾ ಇದ್ದೀನಿ. ಆ್ಯಂಡ್ ಅವರ್ಸ್ ಕೂಡ ಅಷ್ಟೇ 4000 ಅವರ್ಸ್ಗೆ ಇನ್ನೊಂದು ಸ್ವಲ್ಪ ಇದೆ. ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ. ಈ ವ್ಲಾಗನ್ನು ನೋಡ್ತಾ ಇರೋರು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ, ಹಾಗೆ ನನ್ನ ಕಂಟೆಂಟ್ ನಿಮಗೆ ಖುಷಿ ಕೊಟ್ಟರೆ, ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಅನಿಸಿದ್ರೆ ಅಥವಾ ಏನೋ ಒಂದು ಖುಷಿನ ನಿಮಗೆ ತಂದು ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಅಲ್ಲಿಂದ ಹೊರಗಡೆ ಏನು ಸ್ಟಾಲ್ ಇಟ್ಟಿದ್ರು ಅಲ್ಲೂ ಕೂಡ ನೋಡಿಕೊಂಡು, ಅಲ್ಲೇನೂ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ. ಅಲ್ಲಿಂದ ಡೈರೆಕ್ಟ್ ನಾವು ಐನಾಕ್ಸ್ಗೆ ಬಂದ್ವಿ ಮೂವಿ, ಯಾಕಂದರೆ ನಮ್ಗೆ ಇನ್ನೂ ಒಂದು ಸ್ವಲ್ಪ ಬೇಗನೆ ಬಂದಿದ್ವಿ, ಟೈಮ್ ಇತ್ತು, 2 o'clock ಶೋ ಇತ್ತು ಇದು. ಹಾಗಾಗಿ ಹೊರಗಡೆ ಎಲ್ಲ ಆರಾಮಾಗಿ ಸುತ್ತಾಡಿಕೊಂಡು, ಹಾಗೆ ನಾವು ಲಂಚ್ ಕೂಡ ಮಾಡಿದ್ವಿ ಹೊರಗಡೆ ಹೋಗಿ. ಆ ಕ್ಲಿಪ್ಪಿಂಗನ್ನು ನಾನು ತೊಗೊಳ್ಳೋದು ಮರ್ತುಬಿಟ್ಟೆ. ಜಸ್ಟ್ ಒಂದು ಸ್ವಲ್ಪ ಫ್ರೈಡ್ ರೈಸ್ ತಿನ್ಕೊಂಡು ಬಂದ್ವಿ. ಯಾಕಂದರೆ ಮೂವಿಯಲ್ಲಿ 3 hours ಕುತ್ಕೋಬೇಕು ಅಲ್ವಾ, ಅಲ್ಲಿ ಮತ್ತು ಹಸಿವಾದರೆ ಕಷ್ಟ ಅಂತ ಹೇಳಿಬಿಟ್ಟು ಊಟ ಮಾಡಿಕೊಂಡೆ ಹೋಗೋಣ ಅಂತ ಹೊರಗಡೆ ಊಟ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಈಗ ಹೊರಗಡೆಗೆ ಎಂಟ್ರ್ ಆಗ್ತಾ ಇದ್ದೀವಿ. ಆ್ಯಂಡ್ ಅಷ್ಟೊಂದು ಜನ ಅಂತ ಅನ್ನಿಸ್ತಾ ಇರಲಿಲ್ಲ. ನಾವು ಎಕ್ಸಾಕ್ಟ್ 2 o'clock ಒಳಗಡೆ ಹೋದಾಗ ತುಂಬ ಜನ ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ಆಮೇಲೆ ಎಲ್ಲ ಸೀಟ್ಸೂ ಫುಲ್ಲಾಗಿ ಹೋಗಿತ್ತು, ಅಷ್ಟು ಜನ ಇದ್ದರು. ಆ್ಯಂಡ್ ಮೂವಿ ಕೂಡ ಚೆನ್ನಾಗಿ ಓಡ್ತಾ ಇದೆ ಕೂಡ, ತುಂಬಾ ಚೆನ್ನಾಗಿದೆ ಮೂವಿ ಕೂಡ. ಹಾಗೆ ಥಿಯೇಟ್ರಲ್ಲೂ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಮುಂಚೆ ಕೂಡ ಬಂದಿದ್ದೀವಿ ಇಲ್ಲಿಗೆ. ಆ್ಯಂಡ್ ಮೂವಿ ಕೂಡ ಸ್ಟಾರ್ಟ್ ಆಯಿತು, ನೋಡ್ತಾ ಇರ್ಬೋದು. ದೇವರ ಮೂವಿ ತುಂಬಾ ಚೆನ್ನಾಗಿದೆ. NTRದು ಎಂಟ್ರಿ ಅಂತೂ ಸಖತ್ತಾಗಿತ್ತು. ನೀವು ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡಿ, ತುಂಬಾ ಚೆನ್ನಾಗಿದೆ ಮೂವಿ. ಆ್ಯಂಡ್ ತುಂಬ ಯುನಿಕ್ಕಾಗಿ ಇದೆ ಸ್ಟೋರಿ, ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ತೆಲುಗು ಅವರಿಗಂತೂ ಈ ಮೂವಿ ತುಂಬಾ ಇಷ್ಟ ಆಗುತ್ತೆ. NTR's ಫ್ಯಾನ್ಸ್ ತುಂಬ ಇರ್ತಾರೆ, ನಾನು ಕೂಡ NTR ಫ್ಯಾನೇ. ಅದಾದಮೇಲೆ ನಾವು ಈಗ ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂಯಲ್ಲಿ ಯಾಕೋ ಇವತ್ತು ನನಗೆ ಪಾಪ್ಕಾರ್ನ್ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಓಕೆ, ತುಂಬ ದಿನ ಆಗಿದೆ, ಮೂವಿನೂ ನೋಡಲಿಲ್ಲ, ಹಾಗೆ ಬಂದಿದ್ವಿ ಎಲ್ಲ, ಒಂದು ಸ್ವಲ್ಪ ಪಾಪ್ಕಾರ್ನ್ ತೊಗೊಂಡು ತಿನ್ನೋಣ ಅಂತ ಹೇಳಿ ರಾಹುಲ್ಗೆ ಪಾಪ್ಕಾರ್ನ್ ತೊಗೊಳ್ಳಿ ಅಂತ ಹೇಳಿದೆ. ಸೊ ಇವತ್ತು ಪಾಪ್ಕಾರ್ನನ್ನು ತೊಗೊಂಡು ತಿಂದಿದ್ದೀನಿ. ಇವಾಗ ಸದ್ಯ ನಾನು ನನ್ನ ಡಯಟ್ ವೆಯ್ಟ್ ಲಾಸ್ ಸೀರೀಸಲ್ಲಿ ಇದ್ದೀನಿ. ಬಟ್ ಆದರೂ ಕೆಲವೊಂದು ಸಲ ಅಪರೂಪ ಈ ಥರ ಒಂದು ಚೀಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ನಾನು ತುಂಬ ರಿಸ್ಟ್ರಿಕ್ಟ್ ಮಾಡಿ ಎಲ್ಲ ವೆಯ್ಟ್ ಲಾಸ್ ಮಾಡ್ತಾಯಿಲ್ಲ. ನನಗಿಷ್ಟ ಆಗಿದ್ದು ಏನಾದರೂ ಒಂದು ಸ್ವಲ್ಪ ತಿನ್ನಬೇಕು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೋಡಿ ಮಾಡಿ ಮೈಂಡ್ಫುಲ್ಲಾಗಿ ಅದನ್ನು ತಿಂತೀನಿ. ಆಮೇಲೆ ಇಂಟರ್ವ್ಯೂ ಆಯಿತು, ಮೂವಿ ಎಲ್ಲ ಮುಗೀತು. ಈಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಎಲ್ಲರೂ ಒಂದು ಸ್ವಲ್ಪ ಕ್ರೌಡ್ ಕಡಿಮೆ ಆದಮೇಲೆ ಹೊರಡೋಣ ಅಂತ ಹೇಳಿ ಕೂತ್ಕೊಂಡಿದ್ವಿ. ಎಲ್ಲ ಒಂದು ಸ್ವಲ್ಪ ಜನ ಮುಂದೆ ಹೋದ್ಮೇಲೆ ಹೊರಟ್ವಿ ನಾವು. ಆಲ್ರೆಡಿ ಸುತ್ತಾಡಿದೆಲ್ಲ ಆಗಿತ್ತಲ್ಲ, ಹಾಗಾಗಿ ಮತ್ತೆ ಎಲ್ಲೂ ಸುತ್ತಾಡ್ಲಿಕ್ಕೆ ಇರಲಿಲ್ಲ. ನಾವು ಹೊರಗಡೆ ಬರುವಾಗ ಆಲ್ರೆಡಿ ಒಂದು ಸ್ವಲ್ಪ ಕತ್ಲೆ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಜಸ್ಟ್ ಪಾರ್ಕಿಂಗಿಂದ ಕಾರನ್ನು ತಗೊಂಡು ಮನೆ ಕಡೆಗೆ ಹೊರಟ್ವಿ. ಈಗ ನಾವು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಹತ್ತತ್ರ ಬಂದಾಯಿತು, ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಸೊ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ಒಂದು ಪುಟಾಣಿ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಆದಷ್ಟು ಬೇಗ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಮನೆಗೆ ಹೋಗಾದ್ಮೇಲೆ ಬೆಳಗ್ಗೆ ಮಕ್ಕಳಿಗೆ ಅಂತ ಜೀರಾ ರೈಸ್ ಹಾಗೆ ದಾಲ್ ತಡ್ಕನ ಮಾಡಿದ್ದೆ, ಅದಿತ್ತು. ಅದನ್ನೇ ನಾನು ನೈಟಿಗೆ ತಿಂದ್ಕೊಂಡು ಇವತ್ತಿನ ದಿನಾನ ಎಂಡ್ ಮಾಡಿದ್ದೀನಿ. ಸಿ ಯು soon. Bye bye. Take care.